ಸ್ನೇಹಿತರೆ, ಒಂದು ಕಾಲದಲ್ಲಿ ಜಗತ್ತಿನ ಎಲ್ಲಾ ವೇದಿಕೆಗಳ ಮೇಲೆ ಕಿಂಗ್ ಆಫ್ ಪಾಪ್ ಎಂದು ಕರೆಯಲ್ಪಟ್ಟ ಒಬ್ಬ ವ್ಯಕ್ತಿ ಇದ್ದ. ಅವನ ಒಂದು ಡ್ಯಾನ್ಸ್ ಸ್ಟೆಪ್, ಒಂದು ಮೂನ್ ವಾಕ್ ಲಕ್ಷಾಂತರ ಜನರನ್ನು ಮಂತ್ರಮುಗ್ಧಗೊಳಿಸುತ್ತಿತ್ತು. ಆದರೆ 2009ರ ಒಂದು ದಿನ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಸುದ್ದಿ ಬಂತು. ಆ ಸುದ್ದಿ ಮೈಕಲ್ ಜಾಕ್ಸನ್ ಇನ್ನು ಇಲ್ಲ ಎಂದು. ಇಂದು ನಾವು ನೋಡೋದು ಮೈಕಲ್ ಜಾಕ್ಸನ್ ಅವರ ಮರಣದ ಹಿಂದೆ ಇದ್ದ ನಿಜ ಕತೆ, ಅವರ ಕೊನೆಯ ದಿನಗಳು ಮತ್ತು ಜಗತ್ತನ್ನೇ ಶಾಕ್ ಮಾಡಿದ ಆ ಘಟನೆ ಹೇಗೆ ನಡೆಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ. ಮೈಕಲ್ ಜಾಕ್ಸನ್ ಅಂದರೆ ಕೇವಲ ಗಾಯಕ ಅಲ್ಲ, ಅವರು ಒಂದು ಪಾಪ್ ಸಂಸ್ಕೃತಿಯ ಕ್ರಾಂತಿ. ಅವರ ಹಾಡಿಗೆ, ಡ್ಯಾನ್ಸ್ಗೆ ವಿಶ್ವದಾದ್ಯಂತ ಕೋಟಿ ಕೋಟಿ ಫ್ಯಾನ್ಸ್ಗಳಿದ್ದರು. ಆದರೆ ಇಷ್ಟು ದೊಡ್ಡ ಸ್ಟಾರ್ ಜೀವನದ ಒಳಗೆ ಅವರಿಗೆ ತುಂಬಾ ಕಷ್ಟಗಳು ಇದ್ದವು. 2009ರಲ್ಲಿ ಮೈಕಲ್ ಜಾಕ್ಸನ್ ಮತ್ತೆ ಸ್ಟೇಜ್ಗೆ ವಾಪಸ್ ಬರಬೇಕಿತ್ತು. ಅವರು ಲಂಡನ್ನಲ್ಲಿ ದೊಡ್ಡ ಕಾರ್ಯಕ್ರಮ ಘೋಷಿಸಿದ್ದರು. ಈ ಶೋಗಳಿಗೆ ಟಿಕೆಟ್ಗಳು ಕ್ಷಣದಲ್ಲೇ ಸೋಲ್ಡ್ ಔಟ್ ಆಯಿತು. ಆದರೆ ಈ ಶೋಗಳಿಗೆ ತಯಾರಿ ಮಾಡುವ ಸಮಯದಲ್ಲಿ ಮೈಕಲ್ ಜಾಕ್ಸನ್ ಅವರಿಗೆ ನಿದ್ರೆ ಸಮಸ್ಯೆ, ಒತ್ತಡ, ದೇಹದ ದುರ್ಬಲತೆ, ಆತಂಕ ಇವುಗಳು ಹೆಚ್ಚಾಗುತ್ತಿತ್ತು. ಮೈಕಲ್ ಜಾಕ್ಸನ್ ಅವರಿಗೆ ವರ್ಷಗಳಿಂದ ಇನ್ಸೋಮ್ನಿಯಾ ಅಂದರೆ ನಿದ್ರೆ ಬಾರದ ಸಮಸ್ಯೆ ಇತ್ತು. ಶೋ ರಿಹರ್ಸಲ್ಗಳು, ಒತ್ತಡ, ಆರೋಗ್ಯ ಸಮಸ್ಯೆಗಳು ಇವೆಲ್ಲ ಕಾರಣದಿಂದ ಅವರು ನಿದ್ರೆ ಮಾಡಲು ತುಂಬಾ ಸ್ಟ್ರಗಲ್ ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ಅವರ ಪರ್ಸನಲ್ ಡಾಕ್ಟರ್ ಆಗಿ ಇದ್ದವರು ಡಾಕ್ಟರ್ ಕಾನ್ರಾಡ್ ಮುರೆ. ಅವರೇ ಮೈಕಲ್ ಜಾಕ್ಸನ್ಗೆ ನಿದ್ರೆ ಬರಲು ಔಷಧಿಗಳನ್ನು ಕೊಡುತ್ತಿದ್ದರು. 2009ರ ಜೂನ್ 25ರಂದು ಲಾಸ್ ಏಂಜಲ್ಸ್ನಲ್ಲಿ ಮೈಕಲ್ ಜಾಕ್ಸನ್ ತಮ್ಮ ಮನೆಯಲ್ಲಿದ್ದರು. ಆ ದಿನ ಅವರು ನಿದ್ರೆ ಮಾಡಲೇ ಇಲ್ಲ ಎಂದು ಹೇಳಲಾಗುತ್ತದೆ. ನಿದ್ರೆ ಬರಲು ವೈದ್ಯರು ಒಂದು ಬಲವಾದ ಔಷಧಿ ಕೊಟ್ಟರು. ಅದರಲ್ಲಿ ಪ್ರಮುಖವಾಗಿ ಇದ್ದದ್ದು ಪ್ರೊಪಫೋಲ್. ಇದು ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಅನಸ್ತೇಶಿಯಾಗಾಗಿ ಬಳಸುವ ಔಷಧಿ. ಅದು ಸಾಮಾನ್ಯ ನಿದ್ರೆ ಮಾತ್ರೆ ಅಲ್ಲ. ಆ ದಿನ ಬೆಳಿಗ್ಗೆ ಮೈಕಲ್ ಜಾಕ್ಸನ್ ಅಚೇತನ ಸ್ಥಿತಿಗೆ ಹೋಗಿದ್ದರು. ನಂತರ ಎಮರ್ಜೆನ್ಸಿಗೆ ಕರೆ ಮಾಡಲಾಯಿತು. ಅವರನ್ನು ತಕ್ಷಣ UCLA ಮೆಡಿಕಲ್ ಸೆಂಟರ್ಗೆ ಕರೆದೊಯ್ಯಲಾಯಿತು. ಆದರೆ ಆಸ್ಪತ್ರೆ ಅವರು ಮೃತರಾಗಿದ್ದಾರೆ ಎಂದು ಘೋಷಿಸಿತು. ಪೋಸ್ಟ್ಮಾರ್ಟಂ ವರದಿಯ ಪ್ರಕಾರ ಪ್ರೊಪಫೋಲ್ ಔಷಧಿಯ ಓವರ್ಡೋಸ್ ಮತ್ತು ಜೊತೆಗೆ ಇನ್ನೂ ಕೆಲವು ಔಷಧಿಗಳು ಅವರ ದೇಹದಲ್ಲಿ ಕಂಡುಬಂದವು. ಈ ಸಾವಿನ ನಂತರ ದೊಡ್ಡ ತನಿಖೆ ಶುರು ಆಯಿತು. ಮೈಕಲ್ ಜಾಕ್ಸನ್ಗೆ ಈ ಔಷಧಿಗಳನ್ನು ನೀಡಿದ ಡಾಕ್ಟರ್ ಮೇಲೆ ಆರೋಪಗಳು ಬಂದವು. ಅವರ ಅಜಾಗರೂಕತೆಯೇ ಸಾವಿಗೆ ಕಾರಣ ಎಂದು ಆರೋಪಿಸಲಾಯಿತು. ಕೋರ್ಟಿನಲ್ಲಿ ವಿಚಾರಣೆ ನಡೆಯಿತು. ಅವರು ಗಿಲ್ಟಿ ಎಂದು ತೀರ್ಪು ಬಂತು. ನಂತರ ಅವರಿಗೆ ಜೈಲು ಶಿಕ್ಷೆ ನೀಡಲಾಯಿತು. ಮೈಕಲ್ ಜಾಕ್ಸನ್ ಅವರ ಸಾವಿನ ಸುದ್ದಿ ಹೊರಬಂದ ತಕ್ಷಣ ಟಿವಿ ಚಾನೆಲ್ಗಳು ಲೈವ್ ಕವರೇಜ್ ಶುರು ಮಾಡಿದವು. ಸೋಷಿಯಲ್ ಮೀಡಿಯಾದಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಟ್ರಾಫಿಕ್ ಆಯಿತು. ಲಕ್ಷಾಂತರ ಜನರು ರಸ್ತೆಗಳಲ್ಲಿ ಅಳುತ್ತಿದ್ದರು. ಫ್ಯಾನ್ಸ್ ಮೆಮೋರಿಯಲ್ಸ್ ಹಾಕಿದರು. ಮೈಕಲ್ ಜಾಕ್ಸನ್ ಅವರು ಕೇವಲ ಆರ್ಟಿಸ್ಟ್ ಅಲ್ಲ, ಅವರು ಜನರ ಚೈಲ್ಡ್ಹುಡ್ ಮೆಮೊರೀಸ್, ಎಮೋಷನ್ಸ್ ಆಗಿದ್ದರು. ಮೈಕಲ್ ಜಾಕ್ಸನ್ ಮರಣದ ನಂತರ ಅವರ ರಿಹರ್ಸಲ್ಸ್ ವಿಡಿಯೋಗಳನ್ನು ಸೇರಿಸಿ ಒಂದು ಸಿನಿಮಾ ಬಿಡುಗಡೆ ಮಾಡಲಾಯಿತು. ದಿಸ್ ಈಸ್ ಇಟ್ ಅನ್ನೋದು ಮೈಕಲ್ ಜಾಕ್ಸನ್ ಅವರ ಕೊನೆಯ ಪರ್ಫಾರ್ಮೆನ್ಸ್ ರಿಹರ್ಸಲ್ ಫುಟೇಜ್ ಆಗಿತ್ತು. ಇದು ನೋಡಿ ಜನರಿಗೆ ಒಂದು ಮಾತು ಅರ್ಥ ಆಯಿತು, ಅವರು ಮತ್ತೆ ಸ್ಟೇಜ್ ಮೇಲೆ ಶೈನ್ ಮಾಡಲು ಸಿದ್ಧರಾಗಿದ್ದರು ಎಂದು. ಆದರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಅವರು ಹೋದರು, ಅವರ ಹಾಡುಗಳು, ಅವರ ಡ್ಯಾನ್ಸ್, ಅವರ ಹೆಸರು ಇನ್ನು ಜೀವಂತವಾಗಿದೆ. ಮೈಕಲ್ ಜಾಕ್ಸನ್ ಅವರ ಮರಣ ಒಂದು ದೊಡ್ಡ ದುರಂತ, ಒಂದು ದೊಡ್ಡ ಸ್ಟಾರ್, ಒಂದು ದೊಡ್ಡ ಕನಸು, ಒಂದು ದೊಡ್ಡ ಕಂಬ್ಯಾಕ್. ಎಲ್ಲವೂ ಒಂದೇ ದಿನದಲ್ಲಿ ನಿಂತು ಹೋಯಿತು. ಆದರೆ ಅವರ ಸಂಗೀತ ಎಂದಿಗೂ ಸಾಯಲ್ಲ. ಮೈಕಲ್ ಜಾಕ್ಸನ್ ಬಗ್ಗೆ ನಿಮ್ಮ ಫೇವರಿಟ್ ಸಾಂಗ್ ಯಾವುದು ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.